ಎಲ್ರಿಗೂ ಮತ್ತೇನ್ ಸಮಾಚಾರ ಕಂಡ್ರಿ. ಅಸೆಂಚರ್ ಅಲ್ಲಿ ಕ್ವಾಲಿಟಿ ಇಂಜಿನಿಯರ್ ರೋಲ್ಗೆ ಹೈರಿಂಗ್ ಸ್ಟಾರ್ಟ್ ಆಗಿದೆ. ಲೊಕೇಶನ್ ಬಂದು ಬ್ಯಾಂಗ್ಳೂರ್ ಆಗಿರುತ್ತೆ. 2 to 5 ಇಯರ್ ಎಕ್ಸ್ಪೀರಿಯನ್ಸ್ ಒಳಗಡೆ ಯಾರೇ ನೀವು 2 to 5 ಇಯರ್ ಎಕ್ಸ್ಪೀರಿಯನ್ಸ್ ಇದ್ರೆ ಈ ಜಾಬ್ ರೋಲ್ಗೆ ಅಪ್ಲೈ ಮಾಡಬಹುದು. ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ನೀವು ಬಿ ಅಥವಾ ಬಿ ಟೆಕ್ ಮುಗಿಸಿರ್ಬೇಕು. ಮತ್ತೆ ಬೇಸಿಕ್ ಆಗಿ ನಿಮ್ಗೆ ಒಂದು ಸಿಲೇನಿಯಂ ಗೊತ್ತಿರಬೇಕು, ಟೆಸ್ಟೆಂಜಿ ಗೊತ್ತಿರಬೇಕು, ಜಾವಾ ಗೊತ್ತಿರಬೇಕು, ಡಿಫೆಕ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಗೊತ್ತಿರಬೇಕು, ಟ್ರ್ಯಾಕಿಂಗ್ ಲೈಕ್ ಡಿಫೆಕ್ಟ್ ಟ್ರ್ಯಾಕಿಂಗ್ ಟೂಲ್ ಇರುತ್ತಲ್ಲ, ಜೀರಾ ಆಗಿರ್ಬೋದು, ಇವೆಲ್ಲ ಗೊತ್ತಿರಬೇಕು. ಲೈಕ್ ಟೆಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಬಂದ್ರೆ HPLM ಆಗಿರ್ಬೋದು, ಬಿಟ್ ಬಕೆಟ್ ಆಗಿರ್ಬೋದು, ಎಕ್ಸ್ರೇ ಆಗಿರ್ಬೋದು, ಈ ಟೂಲ್ಸ್ ಬಗ್ಗೆ ನಾಲೆಡ್ಜ್ ಗೊತ್ತಿರಬೇಕು. ಇದೆಲ್ಲ ಗೊತ್ತಿದ್ರೆ ನೀವು ಈ ಜಾಬ್ ರೋಲ್ಗೆ ಅಪ್ಲೈ ಮಾಡಬಹುದು. ಬನ್ನಿ ಏನೇನ್ ಕಂಪ್ಲೀಟ್ ಜಾಬ್ ರೂಲ್ಸ್, ರೆಸ್ಪಾನ್ಸಿಬಿಲಿಟಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ ಅಂತ ನೋಡೋಣ. ರೂಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಎಕ್ಸ್ಪೆಕ್ಟ್ ಟು ಪರ್ಫಾರ್ಮ್ ಇಂಡಿಪೆಂಡೆಂಟ್ ಅಂಡ್ ಬಿಕಮ್ ಅನ್ SME. SME ಅಂದ್ರೆ ಗೊತ್ತು ನಿಮ್ಗೆ, ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ. ಅಂದ್ರೆ ನೀವು ಕೊಟ್ಟಿರೋ ಫಂಕ್ಷನಾಲಿಟಿ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜ್ ನೀವು ಕಲ್ತ್ಕೊಬೇಕಾಗುತ್ತೆ. ವಾಟ್ ಎವರ್ ಅವರು ಯಾವ ಅಪ್ಲಿಕೇಶನ್ ನಿಮ್ಗೆ ಅವ್ರು ಟ್ರೈನ್ ಮಾಡ್ತಾರೋ ಆ ಅಪ್ಲಿಕೇಶನ್ ಮೇಲ್ಗಡೆ ಇನ್ ಡೆಪ್ತ್ ನಾಲೆಡ್ಜ್, ಇನ್ ಅಂಡ್ ಔಟ್ ಕಂಪ್ಲೀಟ್ ನಾಲೆಡ್ಜ್ ಗೊತ್ತಿರಬೇಕು. ಅದನ್ನ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಂತ ಗೊತ್ತಿರ್ತಾರೆ. ಅವ್ರಿಗೆ ಎಲ್ಲ ಕಂಪ್ಲೀಟ್ ನಾಲೆಡ್ಜ್ ಇರುತ್ತೆ. ರಿಕ್ವೈರ್ಡ್ ಆಕ್ಟಿವ್ ಪಾರ್ಟಿಸಿಪೆಂಟ್ ಅಂಡ್ ಕಾಂಟ್ರಿಬ್ಯೂಷನ್ ಏನೇ ಟೀಮ್ ಡಿಸ್ಕಷನ್ ಏನೇ ಆಗಿದ್ರು ನೀವು ಆಕ್ಟಿವ್ ಆಗಿ ಕಾಂಟ್ರಿಬ್ಯೂಷನ್ ಮಾಡ್ಬೇಕಂತ ಇರುತ್ತೆ. ಮತ್ತೆ ಏನಾದ್ರೂ ನಿಮ್ ಟೆಸ್ಟ್ ಸ್ಟ್ರಾಟಜೀಸ್ ನ ಇಂಪ್ಲಿಮೆಂಟ್ ಮಾಡ್ಬೋದು, ಪ್ರಾಜೆಕ್ಟ್ ಅಲ್ಲಿ ಮಾಡಬೇಕು. ಮತ್ತೆ ಆಟೋಮೇಟೆಡ್ ಟೆಸ್ಟ್ ಫ್ರೇಮ್ ವರ್ಕ್ಸ್ ಇದ್ರೆ ನಾವು ಮೇಂಟೈನ್ ಮಾಡಬೇಕು. ಇಲ್ಲ ನ್ಯೂ ಫಂಕ್ಷನಾಲಿಟಿ ಬಂದ್ರೆ ಆಡ್ ಮಾಡಿ ಅದಕ್ಕೆ ವಾಟ್ ಎವರ್ ದ ಕೋಡ್ ರಿಕ್ವೈರ್ಡ್ಸ್ ಟು ಬಿ ರಿಟರ್ನ್ ಅವನ್ನೆಲ್ಲ ಬರಿಬೇಕು. ಮತ್ತೆ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಿರ್ಬೇಕು. ಟೆಸ್ಟಿಂಗ್ ಪ್ರಾಸೆಸ್ ಏನಾದ್ರು ಇಂಪ್ರೂವ್ಮೆಂಟ್ ಬೇಕು ಅಂದ್ರೆ ಸಜೆಸ್ಟ್ ಮಾಡ್ತಿರ್ಬೇಕು, ಆಪ್ಟಿಮೈಸ್ ಮಾಡ್ತಾ ಇರಬೇಕು. ಇವೆಲ್ಲ ನಾರ್ಮಲ್. ಮತ್ತೆ ಟೆಸ್ಟಿಂಗ್ ಫ್ರೇಮ್ ವರ್ಕ್ ಅವ್ರಿಗೆ ನಾಲೆಡ್ಜ್ ಇರಬೇಕು. ಬೇಸಿಕಲಿ ಅವ್ರು ಕೇಳ್ತಾ ಇರೋದು ಟೆಕ್ನಿಕಲ್ ಸ್ಕಿಲ್. ನಾರ್ಮಲ್ ಆಗಿ ನಾನು ಹೇಳ್ದಂಗೆ ಸಿಲೇನಿಯಂ ಗೊತ್ತಿರಬೇಕು, ಮತ್ತೆ ಟ್ರಬಲ್ ಶೂಟ್ ಮಾಡೋಕೆ ಗೊತ್ತಿರಬೇಕು. ಏನಾದ್ರೂ ಡಿಫೆಕ್ಟ್ಸ್ ಬಂದ್ರೆ ಯಾಕೆ ಬಂತು, ಹೆಂಗ್ ಬಂತು, ಎಲ್ಲಿ ಬಂತು, ಈ ಟ್ರಬಲ್ ಶೂಟಿಂಗ್ ಸ್ಕಿಲ್ಸ್ ಜಾಸ್ತಿ ಇರಬೇಕು. ಮತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಆಗಿರ್ಬೋದು, ಟೆಸ್ಟಿಂಗ್ ಲೈಫ್ ಸೈಕಲ್ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇರಬೇಕು, ಗೊತ್ತಿರಬೇಕು. ಮತ್ತೆ ನಾರ್ಮಲ್ ಆಗಿ ಹ್ಯಾಂಡ್ಸ್ ಅಂಡ್ ಜೀರಾ, ಬಿಟ್ ಬಕೆಟ್ ಬಗ್ಗೆ ಎಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು. ಬೇಸಿಕ್ ಆಗಿ ಇಷ್ಟೇ ಹೇಳಿರೋದು. ನೀವೇನಾದ್ರೂ ಈ ಜಾಬ್ಗೆ ಅಪ್ಲೈ ಮಾಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಹೋಗಿ ಅಪ್ಲೈ ಮಾಡಿ. ಬೇಗ ಅಪ್ಲೈ ಮಾಡಿ, ಲಿಂಕ್ ಯಾವಾಗಾದ್ರೂ ಕ್ಲೋಸ್ ಮಾಡಬಹುದು. ಇನ್ನ ಈ ತರ ಜಾಬ್ ಅಪ್ಡೇಟ್ಸ್ ಏನಾದ್ರೂ ಗೊತ್ತಾಗ್ತಾ ಇರಬೇಕು, ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ನಿಮ್ ಸಾಫ್ಟ್ ಸ್ಕಿಲ್ ಇಂಪ್ರೂವ್ಮೆಂಟ್ ಏನಾದ್ರೂ ಬೇಕು ಅಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ನಿಮಗ್ ಬೇಕಾಗಿಲ್ಲ ಅಂದ್ರೆ ನಿಮ್ಗೆ ಯಾರಿಗಾದ್ರೂ ಬೇಕಾಗಿರೋ ಫ್ರೆಂಡ್ಸ್ಗೆ ಈ ಚಾನಲ್ ಸಜೆಸ್ಟ್ ಮಾಡಿ, ಅಥವಾ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗುವ ಇನ್ನಷ್ಟು ಸಮಾಚಾರದ ಜೊತೆ. ಬಾಯ್ ಬಾಯ್.